ಹಾಯ್ ಫ್ರೆಂಡ್ಸ್, ಇವತ್ತಿನ ಲಿಂಗನಮಕ್ಕಿ ಸುಪಾ ವರಾಹ ಡ್ಯಾಮ್ಗಳ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ನಿಂದ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಲೆವೆಲು 1819.12 ಅಡಿ ಇದೆ. ಇವತ್ತಿನ ಜಲಾಶಯ ಮಟ್ಟ 1791.50 ನೀರು ಏರಿಕೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 151.75 TMC ಇದೆ. ಜಲಾಶಯ ಸಾಮರ್ಥ್ಯ ಇಂದು 76.44 TMC ನೀರು ಏರಿಕೆ. ಇಂದಿನ ನೀರಿನ ಒಳಹರಿವು 77,496 ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ. ಇದು ಲಿಂಗನಮಕ್ಕಿ ಜಲಾಶಯಕ್ಕೆ 50% ನೀರು ಸಂಗ್ರಹಣೆ ಆಗಿದೆ. ಸುಪಾ ಜಲಾಶಯ 1850.48 ಗರಿಷ್ಠ ಜಲಾಶಯ ಮಟ್ಟ ಇದೆ. ಇನ್ನು ಜಲಾಶಯ ಮಟ್ಟ ಇಂದಿನ ಜಲಾಶಯ ಮಟ್ಟ 1774.53 ಅಡಿ ಇದೆ, ಏರಿಕೆ ಆಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 145.33 TMC ಇದೆ. ಇಂದಿನ ಜಲಾಶಯ ಸಾಮರ್ಥ್ಯ 64.37 TMC ನೀರು ಏರಿಕೆ. ಇನ್ನು ನೀರಿನ ಒಳಹರಿವು ಇನ್ಫ್ಲೋಸ್ ಬಂದು 47,385 ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ. ಇನ್ನು ನೀರಿನ ಹೊರಹರಿವು 0 ಕ್ಯೂಸೆಕ್ಗಳು. ನೀರಿನ ಸಂಗ್ರಹಣೆ ಸುಪಾ ಜಲಾಶಯಕ್ಕೆ 44% ನೀರು ಸಂಗ್ರಹಣೆ ಆಗಿದೆ. ವರಾಹ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ 1950.10 ಗರಿಷ್ಠ ಜಲಾಶಯ ಮಟ್ಟ ಇದೆ. ಇನ್ನು ಇಂದಿನ ಜಲಾಶಯ ಮಟ್ಟ 1906.06 ಅಡಿ ನೀರು ಏರಿಕೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 31.10 TMC ಇದೆ. ಇಂದಿನ ಜಲಾಶಯ ಸಾಮರ್ಥ್ಯ 10.87 TMC ನೀರು ಏರಿಕೆ. ನೀರಿನ ಒಳಹರಿವು ಬಂದು 6,559 ನೀರಿನ ಒಳಹರಿವು ಕ್ಯೂಸೆಕ್ಗಳು ಆಗಿದೆ. ಇನ್ನು ನೀರಿನ ಹೊರಹರಿವು ಬಂದು 0 ಕ್ಯೂಸೆಕ್ಗಳು. ವರಾಹ ಜಲಾಶಯ ನೀರಿನ ಸಂಗ್ರಹಣೆ 35% ನೀರು ಸಂಗ್ರಹಣೆ ಆಗಿದೆ.